ಶ್ರೀ ಮಹಾಲಕ್ಷ್ಮಿಯ ಮಹಿಮೆ ದಿವ್ಯಕಥೆ ಭಾಗ 1. ಪ್ರಾಚೀನ ಕಾಲದಲ್ಲಿ ದೇವತೆಗಳ ಲೋಕದಲ್ಲಿ ಒಂದು ಅದ್ಭುತ ಘಟನೆ ಸಂಭವಿಸಿತು. ಆ ಸಮಯದಲ್ಲಿ ಲೋಕವೆಲ್ಲ ಶಾಂತಿ, ಸಂಪತ್ತು ಮತ್ತು ಸಂತೋಷದಿಂದ ತುಂಬಿತ್ತು. ಈ ಎಲ್ಲದಕ್ಕೂ ಮೂಲ ಕಾರಣ ಒಬ್ಬಳು ದೇವಿ, ಆಕೆ ಶ್ರೀ ಮಹಾಲಕ್ಷ್ಮಿ. ಅವಳು ಕೇವಲ ಹಣದ ದೇವತೆಯಲ್ಲ, ಅವಳು ಐಶ್ವರ್ಯ, ಶಾಂತಿ, ಪ್ರೀತಿ ಮತ್ತು ಪುಣ್ಯದ ಪ್ರತಿರೂಪ. ಕ್ಷೀರಸಾಗರದ ಮಥನ, ಲಕ್ಷ್ಮಿಯ ಅವತಾರ. ಒಂದು ದಿನ ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ನಿರ್ಧರಿಸಿದರು. ಅವರು ಕ್ಷೀರಸಾಗರವನ್ನು ಮಥನ ಮಾಡಲು ಶುರುಮಾಡಿದರು. ಮಂದರ ಪರ್ವತವನ್ನು ಮಥನದ ಕಂಬವಾಗಿ, ವಾಸುಕಿಯನ್ನು ಹಗ್ಗವಾಗಿ ಬಳಸಿದರು. ಮಥನ ಶುರುವಾದಾಗ ಹಲವಾರು ಅದ್ಭುತ ವಸ್ತುಗಳು ಹೊರಬಂದವು. ವಿಷ, ಕಾಮಧೇನು, ಉಚ್ಚೈಶ್ರವಸ್ ಕುದುರೆ, ಐರಾವತ ಮತ್ತಿತರ ದಿವ್ಯ ವಸ್ತುಗಳು. ಆಮೇಲೆ ಒಂದು ಅದ್ಭುತ ಕ್ಷಣ. ಸಾಗರದೊಳಗಿಂದ ಒಂದು ಪ್ರಕಾಶಮಾನ ದೇವಿ ಹೊರಬಂದಳು. ಅವಳ ಮುಖ ಚಂದ್ರನಂತೆ ಹೊಳೆಯುತ್ತಿತ್ತು. ಅವಳ ಕಣ್ಣುಗಳು ಕಮಲದಂತೆ ಮೃದುವಾಗಿದ್ದವು. ಅವಳ ಹೆಜ್ಜೆಯಲ್ಲಿ ಸ್ವರ್ಣ ಕಮಲಗಳು ಅರಳುತ್ತಿದ್ದವು. ಆಕೆ ಯಾರು ಗೊತ್ತಾ? ಅವಳು ಶ್ರೀ ವಿಷ್ಣುವಿನ ಹೃದಯದಲ್ಲಿ ಲಕ್ಷ್ಮಿ. ಲಕ್ಷ್ಮೀದೇವಿ ತನ್ನ ದೃಷ್ಟಿಯನ್ನು ಸುತ್ತಲೂ ಹರಿಸಿದಳು. ಅವಳು ಎಲ್ಲರನ್ನೂ ನೋಡಿದಳು. ಆದರೆ ಅವಳ ಹೃದಯ ಒಬ್ಬನ ಮೇಲೆ ನೆಲೆಯಾಯಿತು, ಶ್ರೀ ಮಹಾವಿಷ್ಣು. ವಿಷ್ಣುವಿನ ಶಾಂತ ಸ್ವಭಾವ, ಧರ್ಮದ ಮೇಲೆ ಇರುವ ಭಕ್ತಿ, ಲೋಕವನ್ನು ರಕ್ಷಿಸುವ ಶಕ್ತಿ, ಇವುಗಳನ್ನು ಕಂಡು ಲಕ್ಷ್ಮಿ ಅವನನ್ನು ತನ್ನ ಪತಿಯಾಗಿ ಆಯ್ಕೆ ಮಾಡಿದಳು. ಆ ಕ್ಷಣದಲ್ಲಿ ದೇವತೆಗಳೆಲ್ಲ ಹರ್ಷೋದ್ಗಾರದಿಂದ ಕೂಗಿದರು. ಆಕಾಶದಿಂದ ಪುಷ್ಪವರ್ಷವಾಯಿತು. ಆ ದಿನದಿಂದ ಲಕ್ಷ್ಮೀದೇವಿ ವಿಷ್ಣುವಿನ ಹೃದಯದಲ್ಲಿ ಸದಾ ವಾಸ ಮಾಡುತ್ತಾಳೆ. ಲಕ್ಷ್ಮಿಯ ಆಶೀರ್ವಾದ ಯಾರು ಪಡೆಯುತ್ತಾರೆ? ಲಕ್ಷ್ಮೀದೇವಿ ಎಲ್ಲರಿಗೂ ಸಿಗುವುದಿಲ್ಲ. ಅವಳು ಯಾವ ಮನೆಗೆ ಬರುತ್ತಾಳೆ ಗೊತ್ತಾ? ಸ್ವಚ್ಛತೆ ಇರುವ ಮನೆ, ಸತ್ಯ ಮತ್ತು ಧರ್ಮ ಪಾಲಿಸುವ ಜನ, ದಯೆ, ಪ್ರೀತಿ ಇರುವ ಹೃದಯ, ಹಿರಿಯರನ್ನು ಗೌರವಿಸುವವರು. ಇಂಥ ಮನೆಗಳಲ್ಲಿ ಲಕ್ಷ್ಮೀ ಸದಾ ನೆಲೆಸುತ್ತಾಳೆ. ಒಂದು ಸಣ್ಣ ಗ್ರಾಮ, ಒಂದು ದೊಡ್ಡ ಪಾಠ. ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಬಡ ಹುಡುಗ ಇದ್ದ. ಅವನು ತುಂಬ ದಯಾಳು, ಪ್ರಾಮಾಣಿಕ. ಒಂದು ದಿನ ಒಂದು ವೃದ್ಧ ಮಹಿಳೆ ಅವನ ಮನೆಗೆ ಬಂತು. ಅವಳು ಬಹಳ ಬಡತನದಲ್ಲಿದ್ದಳು. ರಾಮು ತನ್ನ ಬಳಿಯಿದ್ದ ಒಂದೇ ಒಂದು ಅನ್ನವನ್ನು ಕೂಡ ಅವಳಿಗೆ ಕೊಟ್ಟನು. ಆ ವೃದ್ಧೆ ಯಾರು ಗೊತ್ತಾ? ಅವಳು ಲಕ್ಷ್ಮೀದೇವಿ ಪರೀಕ್ಷೆಗೆ ಬಂದಳು. ರಾಮುವಿನ ಒಳ್ಳೆಯ ಮನಸ್ಸನ್ನು ನೋಡಿ ಅವಳು ಸಂತೋಷಪಟ್ಟಳು. ಅವಳು ತನ್ನ ನಿಜರೂಪವನ್ನು ತೋರಿಸಿದಳು. ನೀನು ದಯಾಳು, ಸತ್ಯವಂತ, ಆದ್ದರಿಂದ ನಿನ್ನ ಮನೆಗೆ ಸದಾ ಐಶ್ವರ್ಯ ಇರುತ್ತದೆ ಎಂದು ಆಶೀರ್ವದಿಸಿದಳು. ಆ ದಿನದಿಂದ ರಾಮುವಿನ ಜೀವನವೇ ಬದಲಾಗಿದೆ. ಸ್ಟಾರ್ ಕಥೆಯ ಪಾಠ. ಈ ಕಥೆ ನಮಗೆ ಏನು ಹೇಳುತ್ತದೆ? ಸಂಪತ್ತು ಕೇವಲ ಹಣದಲ್ಲಿಲ್ಲ. ಒಳ್ಳೆಯ ಮನಸ್ಸಿದ್ದರೆ ದೇವರ ಕೃಪೆ ಸಿಗುತ್ತದೆ. ದಯೆ, ಸತ್ಯ, ಸ್ವಚ್ಛತೆ ಇವೇ ನಿಜವಾದ ಲಕ್ಷ್ಮಿ.